Okay, welcome to Triple T Academy DCT class. So in the last class we discussed about what is meant by electricity, what are the different sources use ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಹೆಂಗೆ ಜನರೇಟ್ ಮಾಡಿದ್ದೀವಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ಟಾಪಿಕ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಕರೆಂಟ್, ವೋಲ್ಟೇಜ್, EMF, ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್ ವಿತ್ ದೇರ್ SI ಯೂನಿಟ್. ಓಕೆ, ಸೊ ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ಏನು, ಸಿಂಪಲ್ ಡೆಫಿನೇಷನ್ಸ್. ನೆಕ್ಸ್ಟ್ ಅದರದ್ದು SI ಯೂನಿಟ್ಸ್. ವೋಲ್ಟೇಜ್ ಅಂದರೆ ಏನು, ಅದರದ್ದು SI ಯೂನಿಟ್. ನೆಕ್ಸ್ಟ್ EMF ಡೆಫಿನೇಷನ್ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಅದರದ್ದು SI ಯೂನಿಟ್ಸ್. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್ ಇಸ್ ಎಲೆಕ್ಟ್ರಿಕಲ್ ಕರೆಂಟ್. ಓಕೆ, ಸೊ ಎಲೆಕ್ಟ್ರಿಕಲ್ ಕರೆಂಟ್ನ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ I. ಸೊ ಕ್ಯಾಪಿಟಲ್ ಲೆಟರ್ ಐನಲ್ಲಿ ಏನಾಗುತ್ತೆ ಅಂದರೆ ಡಿನೋಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನ್ಯೂಮರಿಕಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟೆಡ್ ಆಫ್ ಕರೆಂಟ್ ವರ್ಡ್ಸ್ನಲ್ಲಿ ಮೆನ್ಷನ್ ಮಾಡೋಕ್ಕಿಂತ ಸೊ I ಈಕ್ವಲ್ ಟು 5 ಆಂಪಿಯರ್ ಈ ಥರ ಏನಾಗುತ್ತೆ ಅಂದರೆ ಮೆನ್ಷನ್ ಮಾಡುತ್ತಾರೆ. ದಟ್ ಮೀನ್ಸ್ I ಅಂದರೆ ಕರೆಂಟ್. ಓಕೆ, ದ ಕರೆಂಟ್ ದ ಡೆಫಿನೇಷನ್ ಏನಂದರೆ ದ ಕಂಟಿನ್ಯೂಯಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಕಂಟಿನ್ಯೂ ಫ್ಲೋ ಆದರೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದ ಕಂಟಿನ್ಯೂಯಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್. ಓಕೆ, ವೈ ಮೀನ್ಸ್ ಕರೆಂಟ್ ಏನಾಗುತ್ತೆ ಅಂದರೆ ಓನ್ಲಿ ಕಂಡಕ್ಟರ್ನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. ಓಕೆ, in a particular directions, that is called electric current. So electric current is nothing but flow of electrons in a conductor. Electron ಅಂದ್ರೆ ನೆಗೆಟಿವ್ ಚಾರ್ಜ್. ಓಕೆ, ಒಂದು ಕಂಡಕ್ಟರ್ನಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆದರೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ I. ಸೊ ಒಂದು ಕರೆಂಟ್ನ ಏನಾಗುತ್ತೆ ಅಂದರೆ ಯಾವ ಲೆಟರ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ I. ಓಕೆ, ನೆಕ್ಸ್ಟ್ SI ಯೂನಿಟ್ ಆಫ್ ಕರೆಂಟ್ ಈಸ್, SI ಯೂನಿಟ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಇನ್ ದ ಅರ್ಲಿಯರ್ ಕ್ಲಾಸಸ್ನಲ್ಲಿ ಏನಾಗುತ್ತೆ ಅಂದರೆ ಡಿಸ್ಕಸ್ ಮಾಡಿದ್ದೀವಿ. ಸೊ SI ಯೂನಿಟ್ ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್, ದಟ್ ಈಸ್ ಗ್ಲೋಬಲಿ ಅಕ್ಸೆಪ್ಟೆಡ್. ಫಾರ್ ಎಕ್ಸಾಂಪಲ್ ಕರೆಂಟ್ದು SI ಯೂನಿಟ್ ಕೇಳಿದ್ರೆ ಆಂಪಿಯರ್. ಆಂಪಿಯರ್ ಅಂದರೆ ಒಂದು ಸೈಂಟಿಸ್ಟ್ ಅದು ಕರೆಂಟ್ನ ಫೈಂಡ್ ಔಟ್ ಮಾಡಿರೋದಕ್ಕೆ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಓಕೆ, ದ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಅದೇನಂದ್ರೆ ಏನು ಡಿನೋಟ್ ಮಾಡ್ತೀವಿ. ಓಕೆನಾ, ಫಾರ್ ಎಕ್ಸಾಂಪಲ್ I ಈಕ್ವಲ್ ಟು 5 ಆಂಪಿಯರ್. I ಅಂದರೆ ಕರೆಂಟ್, 5 ಅಂದರೆ ಅದರ ವ್ಯಾಲ್ಯೂ, 5 ಆಂಪಿಯರ್ ಅಂದರೆ 5 ಆಂಪಿಯರ್ಸ್ ಕರೆಂಟ್ ಆ ಸರ್ಕ್ಯೂಟಲ್ಲಿ ಇದೇನಂತ. ಓಕೆ, ಸೊ ನೆಕ್ಸ್ಟ್ ದ ಕರೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್, ಕರೆಂಟ್ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಲೈಕ್ ಚಾರ್ಜ್ ಪರ್ ಟೈಮ್ ಅಂತೀವಿ. ಓಕೆ, ಸೊ ಕರೆಂಟ್ದು ಫಾರ್ಮುಲಾ ಕೇಳಿದ್ರೆ ಕರೆಂಟ್ ಈಕ್ವಲ್ ಟು, ಸೊ ಲಿಸನ್, ನೋಟ್ ಡೌನ್ ದಿಸ್ ಒನ್. ಸಿ ಕರೆಂಟ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಚಾರ್ಜ್ ಡಿವೈಡ್ ಬೈ ಟೈಮ್ ಅಂತೀವಿ. ಓಕೆ, ಸೊ SI ಯೂನಿಟ್ ಆಫ್ ಕರೆಂಟ್ ನಾವು ಹೆಂಗೆ ಡಿನೋಟ್ ಮಾಡಿದ್ದೀವಿ ಅಂದರೆ I ಈಕ್ವಲ್ ಟು Q ಡಿವೈಡ್ ಬೈ T ಅಂತೀವಿ. Q ಅಂದರೆ ಚಾರ್ಜ್, T ಅಂದರೆ ಟೈಮ್. ಓಕೆ, I ಈಕ್ವಲ್ ಟು Q ಬೈ T. ಸೊ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ, ಈ ಫಾರ್ಮುಲಾ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ಸ್ನಲ್ಲಿ ಕ್ವಶನ್ಸ್ ಕೇಳ್ಬೋದು. ಓಕೆ, Q ಈಸ್ ನಥಿಂಗ್ ಬಟ್ ಚಾರ್ಜ್ನ Q ಡಿನೋಟ್ ಮಾಡ್ತೀವಿ. ಟೈಮ್ ಅಂದರೆ ವಿ ನೋ ದಟ್ Tನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್ ಅಂತೀವಿ. SI ಯೂನಿಟ್ ಆಫ್ ಕರೆಂಟ್ ಅಂದರೆ ಆಂಪಿಯರ್ ಅಂತೀವಿ. ನೆಕ್ಸ್ಟ್ SI ಯೂನಿಟ್ ಆಫ್ ಚಾರ್ಜ್ ಅಂದರೆ ಕೂಲೂಮ್ ಆಗುತ್ತೆ. ಸೊ SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲೂಮ್. ನೆಕ್ಸ್ಟ್ SI ಯೂನಿಟ್ ಆಫ್ ಟೈಮ್ ಕೇಳಿದ್ರೆ ಏನಾಗುತ್ತೆ ಅಂದರೆ ಸೆಕೆಂಡ್ಸ್ ಅಂತೀವಿ. ಓಕೆ, ಸೊ ಇದರಲ್ಲಿ ಕ್ವಶನ್ಸ್ ಯಾವ ಥರ ಫ್ರೇಮ್ ಮಾಡ್ತಾರೆ ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್ ಕೇಳ್ಬೋದು. ಸೊ 1 ಆಂಪಿಯರ್ ಇಸ್ ನಥಿಂಗ್ ಬಟ್ 1 ಕೂಲೂಮ್ ಚಾರ್ಜ್ ಪರ್ 1 ಸೆಕೆಂಡ್. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್ ಕೇಳಿದ್ರೆ 1 ಕೂಲೂಮ್ ಚಾರ್ಜ್ 1 ಸೆಕೆಂಡ್ಸ್ನಲ್ಲಿ ಏನಂದರೆ ಫ್ಲೋ ಆದರೆ ಅದನ್ನು 1 ಆಂಪಿಯರ್ ಅಂತೀವಿ. ಇದು ಇಂಪಾರ್ಟೆಂಟ್. ಓಕೆ, ಬರೆದು ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್, ಕ್ವಶನಲ್ಲಿ ಕೇಳ್ಬೋದು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್, 1 ಕೂಲೂಮ್ ಚಾರ್ಜ್ ಪರ್ 1 ಸೆಕೆಂಡ್ ಅಂತೀವಿ. ಇಲ್ಲ ಅಂದರೆ ಇದನ್ನು ರೀಅರೇಂಜ್ ಮಾಡಿದ್ರೆ 1 ಕೂಲೂಮ್ ಇಂಟು ಸೆಕೆಂಡ್ ಇನ್ವರ್ಸ್. ಈ ಸೆಕೆಂಡ್ ಏನಾಗುತ್ತೆ ಅಂದರೆ ರೆಸಿಪ್ರೋಕಲ್ ಆದರೆ ಇನ್ವರ್ಸ್ ಆಗುತ್ತೆ. ಪವರ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ವರ್ಸ್ ಆಗುತ್ತೆ. ಕೂಲೂಮ್ ಇಂಟು ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ಓಕೆ, ದ ಕರೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಚಾರ್ಜ್ ಡಿವೈಡ್ ಬೈ ಟೈಮ್ ಅಂತೀವಿ. ಸೊ ಕರೆಂಟ್ ಹೆಂಗೆ ಡಿನೋಟ್ ಮಾಡ್ತೀವಿ, I ಅಂತ ಡಿನೋಟ್ ಮಾಡ್ತೀವಿ. ಚಾರ್ಜ್ ಅಂದರೆ Q, ಟೈಮ್ ಅಂದರೆ T ಆಗುತ್ತೆ. ಸೊ ಇದರಲ್ಲಿ Q ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಸೊ N ಇಂಟು E. ಸಮ್ ಪ್ರಾಬ್ಲಮ್ಸ್ನಲ್ಲಿ ಏನಾಗುತ್ತೆ ಅಂದರೆ ಈ Q ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸಮ್ ಕೇಸಸ್ನಲ್ಲಿ ಏನಾಗುತ್ತೆ ಅಂದರೆ Q ವ್ಯಾಲ್ಯೂ ಕೊಡಲ್ಲ. ಸೊ ಅವಾಗ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ N ಇಂಟು E. N ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, E ಅಂದರೆ 1 ಎಲೆಕ್ಟ್ರಾನ್ ವ್ಯಾಲ್ಯೂ. ಸೊ ಆಲ್ರೆಡಿ ವಿ ನೋ ದಟ್ 1 ಎಲೆಕ್ಟ್ರಾನ್ ಈಕ್ವಲ್ ಟು 1.6023 ಇಂಟು 10 ಟು ದಿ ಪವರ್ -19 ಕೂಲೂಮ್ ಆಗುತ್ತೆ. ಓಕೆ, ಸೊ ನಿಮ್ಮ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ Q ಈಕ್ವಲ್ ಟು 5 ಕೂಲೂಮ್, ಟೈಮ್ ಈಕ್ವಲ್ ಟು 5 ಸೆಕೆಂಡ್ಸ್.
ಫೈಂಡ್ ಔಟ್ ದ ಕರೆಂಟ್ ವ್ಯಾಲ್ಯೂ ಕೇಳ್ಬೋದು. ಓಕೆ, ಸೊ ವಿ ನೋ ದ ಫಾರ್ಮುಲಾ I ಈಕ್ವಲ್ ಟು Q ಡಿವೈಡ್ ಬೈ ಟಿ ಏನಾಗುತ್ತೆ, ದ Q ವ್ಯಾಲ್ಯೂ ಇಸ್ ಗಿವನ್ 5 ಡಿವೈಡ್ ಬೈ ಟೈಮ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ 5 ಸೆಕೆಂಡ್ಸ್ ಇದೆ. ಸೊ 5 ಡಿವೈಡ್ ಬೈ 5 ಕ್ಯಾನ್ಸಲ್ ಮಾಡಿದ್ರೆ ಸೊ I ಈಕ್ವಲ್ ಟು 1 ಆಂಪಿಯರ್ ಆಗುತ್ತೆ. ಸೊ ಲಿಸನ್, I ಈಕ್ವಲ್ ಟು Q ಬೈ ಟಿ ಈ ಫಾರ್ಮುಲಾನಲ್ಲಿ 3 ಪ್ಯಾರಾಮೀಟರ್ಸ್ ಇದೆ. ಒನ್ ಈಸ್ ಕರೆಂಟ್, ಇನ್ನೊಂದು ಚಾರ್ಜ್, ಇನ್ನೊಂದು ಟೈಮ್ ಇದೆ. ಅಮಾಂಗ್ ದೀಸ್ 3 ಪ್ಯಾರಾಮೀಟರ್ಸ್ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್. ಏನಾವುದು 2 ವ್ಯಾಲ್ಯೂ ಕೊಟ್ಟು ಇನ್ನೊಂದು ಅನ್ನೋನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೇಳ್ಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್. I ಈಕ್ವಲ್ ಟು Q ಬೈ ಟಿ. ನೆಕ್ಸ್ಟ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್ ಕೇಳಿದ್ರೆ 1 ಕೂಲಮ್ ಚಾರ್ಜ್ 1 ಸೆಕೆಂಡ್ಸ್ನಲ್ಲಿ ಫ್ಲೋ ಆದರೆ ಅದು 1 ಆಂಪಿಯರ್ ಅಂತೀವಿ. ಇಲ್ಲ ಅಂದರೆ 1 ಕೂಲಮ್ ಇಂಟು ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ಓಕೆ, so next, the current can be expressed as charge divided by time ಆಗುತ್ತೆ. The instrument used to measure current, ಒಂದು ಕರೆಂಟ್ನ ಒಂದು ಸರ್ಕ್ಯೂಟಲ್ಲಿ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಒಂದು ಡಿವೈಸ್ ಯೂಸ್ ಮಾಡ್ತೀವಿ. That device is called as ammeter. Okay, ammeter is a device which is used to measure the current in a circuit. Okay, next, an ammeter is always connected in series with the circuit. So circuit ಅಲ್ಲಿ ಏನಾಗುತ್ತೆ ಅಂದರೆ 2 types of connection ಇದೆ. ಒಂದು series connection, ಇನ್ನೊಂದು parallel connection ಇದೆ. ammeter ಏನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟ್ ಅಲ್ಲಿ always connected in series ನಲ್ಲಿ ಕನೆಕ್ಟ್ ಮಾಡಿರ್ತೀವಿ. Why we are connecting in series means in series circuit the current should be constant. Okay, ಅದು ಫ್ಯೂಚರ್ ಕ್ಲಾಸಸ್ ನಲ್ಲಿ ಅದರ ಬಗ್ಗೆ ಇನ್ ಡೆಪ್ತ್ ನೋಡೋಣ. So ammeter is always connected in series with the circuit. ನೆಕ್ಸ್ಟ್ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ ಆ್ಯಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ಆರ್ ಪ್ಯಾರಲಲ್ ಈ ಥರ ಕೇಳ್ಬೋದು. ಸೊ ಆ್ಯಮೀಟರ್ ಏನಾಗುತ್ತೆ ಅಂದರೆ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ನೆಕ್ಸ್ಟ್, ದ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಇದೇನಾಗುತ್ತೆ ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ದ ಕರೆಂಟ್ ಈಸ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಪಾಸಿಂಗ್ ಥ್ರೂ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಆ್ಯಂಡ್ ಎಂಟರ್ಸ್ ಇನ್ ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ದಟ್ ಈಸ್ ಕಾಲ್ಡ್ ಕನ್ವೆನ್ಷನಲ್ ಫ್ಲೋ ಆಫ್ ಕರೆಂಟ್ ಅಂತೀವಿ. ಸೊ ಈ ಪಾಯಿಂಟ್ ಏನಾಗುತ್ತೆ ಅಂದರೆ ಕರೆಂಟ್ ಡೈರೆಕ್ಷನ್ಸ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಏನಾಗುತ್ತೆ ಅಂದರೆ ಆಲ್ವೇಸ್ ಫ್ರಮ್ ಪಾಸಿಟಿವ್ ಡೈರೆಕ್ಷನಿಂದ ನೆಗೆಟಿವ್ ಡೈರೆಕ್ಷನ್ಸ್ಗೆ ಹೋಗುತ್ತೆ. ಅದನ್ನು ಏನಂತೀವಿ ಅಂದರೆ ಕನ್ವೆನ್ಷನಲ್ ಫ್ಲೋ ಅಂತೀವಿ. ಕನ್ವೆನ್ಷನಲ್ ಫ್ಲೋ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ವೇ. ಓಕೆ, ಅಟ್ ಸ್ಟ್ಯಾಂಡರ್ಡ್ ವೇನಲ್ಲಿ ಕರೆಂಟ್ ಡೈರೆಕ್ಷನ್ಸ್ ಪಾಸಿಟಿವ್ ಟು ನೆಗೆಟಿವ್ ಇರುತ್ತೆ. ಓಕೆ, ಈ ಇಮೇಜ್ ನೋಡಿ. ಸೊ ಲಿಸನ್, ಲುಕ್ ಅಟ್ ದಿಸ್ ಇಮೇಜ್. ಇದೇನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿ. ಸೊ ಬ್ಯಾಟ್ರಿಗೆ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿದು ಏನಾಗುತ್ತೆ ಅಂದರೆ ಒಂದು 9 ವೋಲ್ಟ್ ಇಟ್ಕೊಳ್ಳಿ. ಸೊ ಇದ್ರದ್ದು ಬ್ಯಾಟ್ರಿದು ವೋಲ್ಟೇಜ್, ಸಪ್ಲೈ ವೋಲ್ಟೇಜ್ ಎಷ್ಟಿರುತ್ತೆ? 9 ವೋಲ್ಟೇಜ್ ಇರುತ್ತೆ. ಇದರಲ್ಲಿ ಕರೆಂಟ್ ಡೈರೆಕ್ಷನ್ಸ್ ಒಂದು ನೋಡ್ತೀವಿ. ಸಿಲಿಸನ್, ಕರೆಂಟ್ ಡೈರೆಕ್ಷನ್ಸ್ ಒಂದು, ಇನ್ನೊಂದು ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ ಒಂದು. ಓಕೆ, ಈ ಡೈರೆಕ್ಷನ್ಸ್ ಮಾತ್ರ ನೆನಪಿಟ್ಕೊಳ್ಳಿ ಸಾಕು. ಓಕೆ, ಸೊ ಕರೆಂಟ್ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಟು ದ ನೆಗೆಟಿವ್ ಟರ್ಮಿನಲ್. ಸೊ ಈ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಕರೆಂಟ್ ಡೈರೆಕ್ಷನ್ ಈಸ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್. ನೆಕ್ಸ್ಟ್, ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ ಅಂದರೆ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಹೋಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಡೈರೆಕ್ಷನ್ ಈಸ್ ನೆಗೆಟಿವ್ ಟು ಪಾಸಿಟಿವ್ ಟರ್ಮಿನಲ್. ಓಕೆ, ಸೊ ಇದನ್ನ ಏನಂತೀವಿ ಅಂದರೆ ಕನ್ವೆನ್ಷನಲ್ ಫ್ಲೋ ಆಫ್ ಕರೆಂಟ್ ಅಂತೀವಿ, ಆರ್ ಅದರ್ವೈಸ್ ಸ್ಟ್ಯಾಂಡರ್ಡ್ ವೇ ಅಂತೀವಿ, ಟ್ರೆಡಿಷನಲ್ ವೇ ಇದು. ಓಕೆ, ದ ಕರೆಂಟ್ ಡೈರೆಕ್ಷನ್ in a circuit is from positive terminal of the battery to negative terminal of the battery. Electrons directions ಕೇಳಿದ್ರೆ negative terminal to positive terminal ಆ direction ಅಲ್ಲಿ ಹೋಗುತ್ತೆ. So listen, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಡೈರೆಕ್ಷನ್ಸ್. ಕರೆಂಟ್ ಏನಾಗುತ್ತೆ ಅಂದರೆ ಈ ರೆಡ್ ಕಲರ್ ಏರೋ ಮಾರ್ಕ್ ಇಂಡಿಕೇಟ್ ಮಾಡಿರೋದು ಕರೆಂಟ್ ಡೈರೆಕ್ಷನ್ಸ್. ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಅಂದರೆ ಲೈಕ್ ಬ್ಲೂ ಕಲರ್. ಸೊ ಇಲ್ಲಿ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಹೋಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ವೋಲ್ಟೇಜ್. ಸೊ ವೋಲ್ಟೇಜ್ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ ವಿ. ಸೊ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಮೂವ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಎ ಒಂದು ಪಾಯಿಂಟ್, ನೆಕ್ಸ್ಟ್ ಇಲ್ಲಿ ಬಿ. ಸೊ ಎ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಚಾರ್ಜ್ ಇದೆ. ಓಕೆ, ಈ ಚಾರ್ಜ್ ಏನಾಗುತ್ತೆ ಅಂದರೆ ಇಲ್ಲಿಂದ ಬಿ ಪಾಯಿಂಟ್ಗೆ ಮೂವ್ ಆಗಬೇಕಂದ್ರೆ ಅದಕ್ಕೆ ಸಮ್ ಫೋರ್ಸ್ ಬೇಕು, ಸಮ್ ಎನರ್ಜಿ ಬೇಕು. ದಟ್ ಎನರ್ಜಿ ಇಸ್ ಕಾಲ್ಡ್ ಎಸ್ ವೋಲ್ಟೇಜ್ ಅಂತೀವಿ. ಸೊ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಮೂವ್ ಆನ್ ಎಲೆಕ್ಟ್ರಿಕ್ ಚಾರ್ಜ್. ಈ ಎಲೆಕ್ಟ್ರಿಕ್ ಚಾರ್ಜ್ ಏನಾಗುತ್ತೆ ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೀನಿ, ಇಲ್ಲಿಂದ ನಾನು ಇಲ್ಲಿ ಮೂವ್ ಆಗಬೇಕಂದ್ರೆ ನನಗೆ ಸ್ವಲ್ಪ ಎನರ್ಜಿ ಬೇಕು. ದಟ್ ಎನರ್ಜಿ ಇಸ್ ಕಾಲ್ಡ್ ಎಸ್ ವೋಲ್ಟೇಜ್ ಅಂತೀವಿ. ಓಕೆ, ದ ಅಮೌಂಟ್ ಆಫ್ ಎನರ್ಜಿ required to move an electric charge
from one point to another point in an electric circuit, that is called voltage. So voltage is nothing but amount of energy required to move an electric charge from one point to another point. ಅದನ್ನ voltage ಅಂತೀವಿ. SI unit of voltage ಕೇಳಿದ್ರೆ ವೋಲ್ಟ್. ಫಾರ್ ಎಕ್ಸಾಂಪಲ್ V equal to 5 voltage, ನೆಕ್ಸ್ಟ್ 10 voltage, ಈ ಥರ ಏನಾಗುತ್ತೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೋಲ್ಟೇಜ್ ವ್ಯಾಲ್ಯೂ ಹೆಂಗಿರುತ್ತೆ ಅಂದರೆ ವೋಲ್ಟ್ಸ್ ಇನ್ ಟರ್ಮ್ಸ್ ಆಫ್ ವೋಲ್ಟ್ಸ್ನಲ್ಲಿ ಇರುತ್ತೆ. ಓಕೆ, ಇದು ವೋಲ್ಟೇಜ್. ಈ ಇಮೇಜ್ ನೋಡಿ. ಸೊ ಲಿಸನ್. ಸೊ ವೋಲ್ಟೇಜ್ ಇಸ್ ಮೆಷರ್ಡ್ ಇನ್ ವೋಲ್ಟ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವೋಲ್ಟೇಜ್ ಇಲ್ಲಿ ಒಂದು ಪಾಯಿಂಟ್ ಇದೆ, ಈ ಚಾರ್ಜ್ನ ಇಟ್ಕೊಳ್ಳಿ. ಈ ಚಾರ್ಜ್ ಏನಾಗುತ್ತೆ ಅಂದರೆ ಇಲ್ಲಿಂದ ಈ ಪಾಯಿಂಟ್ಗೂ ಮೂವ್ ಆಗಬೇಕು. ಅದಕ್ಕೇನಾಗುತ್ತೆ ಅಂದರೆ ಸಮ್ ಎನರ್ಜಿ ಬೇಕು. ದಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ವೋಲ್ಟೇಜ್ ಅಂತೀವಿ. ಓಕೆ, ದ ವೋಲ್ಟೇಜ್ ಇಸ್ ನಥಿಂಗ್ ಬಟ್ the amount of energy required to move an electric charge from one point to another point, that is called as voltage antivi. SI unit of voltage kelidre volt. Okay, so next, so voltage ke formula ide. Voltage equal to energy divide by charge. ಇದು ಇಂಪಾರ್ಟೆಂಟ್, ಇದು ಬರ್ದಿಟ್ಕೊಳ್ಳಿ ಸರಿನಾ. ಸೊ ವೋಲ್ಟೇಜ್ ಫಾರ್ಮುಲಾ ಏನಂದ್ರೆ ಎನರ್ಜಿ ಡಿವೈಡ್ ಬೈ ಚಾರ್ಜ್ ಏನಾಗುತ್ತೆ. ಸೊ ವೋಲ್ಟೇಜ್ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ವಿ. ಸೊ ಎನರ್ಜಿದು ಎಸ್ ಐ ಯೂನಿಟ್ ಕೇಳಿದ್ರೆ ಜೌಲ್ ಆಗುತ್ತೆ. ಎಸ್ ಐ ಯೂನಿಟ್ ಆಫ್ ವೋಲ್ಟೇಜ್ ಅಂದ್ರೆ ವಿ. ಎಸ್ ಐ ಯೂನಿಟ್ ಆಫ್ ಎನರ್ಜಿ ಕೇಳಿದ್ರೆ ಜೌಲ್ ಆಗುತ್ತೆ. ಡಿವೈಡ್ ಬೈ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಕೇಳಿದ್ರೆ ಕೂಲೂಮ್. ಓಕೆ, ಸೊ ವಿ ಈಕ್ವಲ್ ಟು ಜೌಲ್ ಡಿವೈಡ್ ಬೈ ಚಾರ್ಜ್, ದಟ್ ಮೀನ್ಸ್ ಕೂಲೂಮ್ ಆಗುತ್ತೆ. ಸೊ ಈಗ ಕ್ವಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಒನ್ ವೋಲ್ಟೇಜ್ ಕೇಳ್ತಾರೆ. ಸೊ ಒನ್ ವೋಲ್ಟೇಜ್ ಹೆಂಗ್ ರೆಪ್ರೆಸೆಂಟ್ ಮಾಡೋದಂದ್ರೆ 1 ಜೌಲ್ ಪರ್ 1 ಕೂಲೂಮ್. 1 ಜೌಲ್ ಎನರ್ಜಿ ಡಿವೈಡ್ ಬೈ 1 ಕೂಲೂಮ್, ಇದೇನಾಗುತ್ತೆ ಅಂದ್ರೆ 1 ವೋಲ್ಟ್ ಆಗುತ್ತೆ. ಆರ್ ಅದರ್ವೈಸ್ ಸೊ ಇದು ಹೆಂಗ್ ಬರಿಬೋದು ಅಂದ್ರೆ ಬಿ ಈಕ್ವಲ್ ಟು ಜೌಲ್ ಇಂಟು ಕೂಲೂಮ್ ಇನ್ವರ್ಸ್, ಈ ಥರ ಬರಿಬೋದು. ಓಕೆ, ಸೊ ವೋಲ್ಟೇಜ್ ಅಂದ್ರೆ ಎನರ್ಜಿ ಡಿವೈಡ್ ಬೈ ಚಾರ್ಜ್ ಆಗುತ್ತೆ. ಇದು ಜನರಲ್ ಫಾರ್ಮುಲಾ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ವೋಲ್ಟೇಜ್ ಕೇಳ್ಬೋದು. So voltage SI unit is V, SI unit of energy is joule, SI unit of charge is coulomb ಆಗುತ್ತೆ. ಸೊ 1 voltage ಅಂದ್ರೆ 1 joule per 1 coulomb, ಆರ್ ಅದರ್ವೈಸ್ ಇದನ್ನೇನಾಗುತ್ತೆ ರೀಅರೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಸೊ ಒಂದು ಕ್ವಶನ್ಸ್ ಈ ಥರ ಕೇಳ್ತಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 voltage ಈಕ್ವಲ್ ಟು ಆಪ್ಷನ್ ಎ 1 joule per 1 coulomb, ನೆಕ್ಸ್ಟ್ ಆಪ್ಷನ್ ಬಿ joule into coulomb, ನೆಕ್ಸ್ಟ್ ಆಪ್ಷನ್ ಸಿ joule into coulomb inverse, next option D both A and C, ಈ ಥರ ಕೊಡ್ತಾರೆ. ಸೊ ಅವಾಗ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ. ಸೊ ಫಸ್ಟ್ ನೋಡಿ 1 ವೋಲ್ಟೇಜ್ ಕೇಳಿದ್ದಾರೆ. ಸೊ 1 ವೋಲ್ಟೇಜ್ ಅಂದರೆ ನಮ್ಗೆ 1 ಜೌಲ್ ಪರ್ 1 ಕೂಲೂಮ್, ಸೊ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಜೌಲ್ ಇಂಟು ಕೂಲೂಮ್ ಕೊಟ್ಟಿದ್ದಾರೆ, ಸೊ ಇಂಟು ಆಗಲ್ಲ, ಮಲ್ಟಿಪ್ಲೈ ಆಗಲ್ಲ. ನೆಕ್ಸ್ಟ್ ಜೌಲ್ ಇಂಟು ಕೂಲೂಮ್ ಇನ್ವರ್ಸ್, ಸೊ ಇದೇನಾಗುತ್ತೆ ರೀಅರೇಂಜ್ ಮಾಡಿದ್ರೆ ಇನ್ವರ್ಸ್ ಆಗುತ್ತೆ. ಸೊ ಆಪ್ಷನ್ ಬಿನೂ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡಿ ಬೋತ್ ಎ ಆ್ಯಂಡ್ ಸಿನ್ ಕೊಡ್ತಾರೆ. ಸೊ ಅವಾಗ ಕರೆಕ್ಟ್ ಆನ್ಸರ್ ಏನಂದ್ರೆ ಆಪ್ಷನ್ ಡಿ ಆಗುತ್ತೆ. ಓಕೆ, ಸಿಂಪಲ್ ಟೆಕ್ನಿಕ್ ಇದು. ಸೊ ಇದೇನಾಗುತ್ತೆ ರೀಅರೇಂಜ್ ಮಾಡಿದ್ರೆ ಇನ್ವರ್ಸ್ ಆಗುತ್ತೆ ಅಷ್ಟೇ. ಓಕೆನಾ. ನೆಕ್ಸ್ಟ್ ನೋಡಿ, ಸೊ ಈಗ ವೋಲ್ಟೇಜ್ ಆಯಿತು, ಕರೆಂಟ್ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ EMF. Class to be continued. Download TTT Live Learn app to watch more videos.